ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನಾದರೂ ನನಗೆ ಶೂಟಿಂಗ್ ಇದ್ದಾಗ ನಾನು ಮಿಸ್ ಮಾಡದೆ ಸ್ಟಾಪ್ ಮಾಡುವಂಥ ಪ್ಲೇಸ್ ಬಂದು ಗುರ್ಜೆಂಟ್ ಪಂಜಾಬಿ ಡಾಬಾ. ನನ್ನ ಫೇವ್ರೆಟ್ ಡಾಬಾ ರೀ. ಈ ರೂಟ್ನಲ್ಲಿ ಹೋದರೆ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಇಲ್ಲಿ ಡಿಲಿಷಿಯಸ್ ಆಗಿರುವಂಥ ವೆಜಿಟೇರಿಯನ್ ಫುಡ್ ನಿಮಗೋಸ್ಕರ ಸಿಗುತ್ತೆ. ಆ್ಯಕ್ಚುಲಿ ಮಳೆ ಬರ್ತಾ ಇತ್ತು, ಕಾಫಿ ಟೈಮು, ಕಾಫಿ ಕುಡಿದೆ. ಬಟ್ ನನಗೆ ಏನಾದರೂ ಫುಡ್ ಟ್ರೈ ಮಾಡಲೇಬೇಕು ಅನಿಸ್ತು. ಈ ಡಾಬಾ 50 ವರ್ಷಗಳಿಂದ ಪಂಜಾಬಿ ಫ್ಯಾಮಿಲಿಯವರು ಇಲ್ಲೇ ಸೆಟ್ಲ್ ಆಗಿ ನಡೆಸ್ತಾ ಇದ್ದಾರೆ. ಕನ್ನಡ ಸೂಪರಾಗಿ ಮಾತಾಡ್ತಾರೆ, ನಮ್ಮವರೇ ಆಗಿಬಿಟ್ಟಿದ್ದಾರೆ. ಡಿಲೀಷಿಯಸ್ ಆಗಿರುವಂಥ ಫುಡ್ನ ನಿಮಗೋಸ್ಕರ ಸರ್ವ್ ಮಾಡ್ತಾರೆ. ಮಿಸ್ ಮಾಡದೆ ನೀವಿಲ್ಲಿ ಟ್ರೈ ಮಾಡಬೇಕಾಗಿರೋದು ಲಸ್ಸಿ ಜೀ. ಲಸ್ಸಿ ಸಕ್ಕದಾಗಿರುತ್ತೆ ಇವ್ರ ಲಸ್ಸಿ ಅಂತೂ. ಸ್ವೀಟ್ ಲಸ್ಸಿ, ಸಾಲ್ಟ್ ಲಸ್ಸಿ, ಸ್ವೀಟ್ ಆ್ಯಂಡ್ ಸಾಲ್ಟ್ ಲಸ್ಸಿ ಕೂಡ ನಿಮಗೆ ಸಿಗುತ್ತೆ. ಯಮ್ಮಿ ಆಗಿರುತ್ತೆ. ಹಾಗೆ ಇವರು ಲಸ್ಸಿ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಈ ಎಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ನ ಇವರೇ ತಯಾರಿಸ್ತಾರೆ. ಹಾಗಾಗಿ ಡಿಲೀಷಿಯಸ್ ಆಗಿರುತ್ತೆ. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಬಟರ್ ರೋಟಿ ಜೊತೆಗೆ ಪನ್ನೀರ್ ಬಟರ್ ಮಸಾಲ. ಏಕ್ದಮ್ ಬಡಿಯಾಜಿ ಸಕ್ಕದಾಗಿತ್ತು ರೀ. ಸೊ ನೀವು ಕೂಡ ಮಿಸ್ ಮಾಡದೆ ಇಲ್ಲಿ ಬಂದಾಗ ಟ್ರೈ ಮಾಡಿ. ಆಲ್ರೆಡಿ ಈವ್ನಿಂಗ್ ಆಗಿರೋದ್ರಿಂದ ನಾನು ಜಾಸ್ತಿ ಫುಡ್ ಈ ಸಲ ಟ್ರೈ ಮಾಡಿಲ್ಲ, ಆದರೆ ಬೇರೆ ಟೈಮಲ್ಲೆಲ್ಲ ಟ್ರೈ ಮಾಡಿದ್ದೀನಿ. ರೈಸು ಎಲ್ಲ ಸಿಗುತ್ತೆ. ಇದು ಬ್ಯಾಕ್ ಯಾರ್ಡ್, ಸೊ ಒಂದ್ಸಲ ವಿಸಿಟ್ ಮಾಡ್ಬೋದು ನೀವು. ಹಾಗೆ ಬಿಲ್ ಕೂಡ ಸಸ್ತಾ, ಅಂದರೆ ಪೈಸಾ ವಸೂಲ್ ಬಿಲ್ ಅಂತಾರಲ್ಲ ಹಾಗೆ. ಆಂಟಿಜಿ ನಮ್ಮನ್ನು ಸೂಪರಾಗಿ ಸ್ವಾಗತಿಸಿದ್ರು. ಹಾಗೆ ಬೀಳ್ಕೊಡುಗೆಯನ್ನು ಕೂಡ ಈ ಒಂದು ಅಪ್ಪಿಗೆಯಿಂದ ನೀಡಿದ್ರು. ನೀವು ಕೂಡ ಮಿಸ್ ಮಾಡದೆ ಚಿತ್ರದುರ್ಗ ಹೈವೇ ಕಡೆ ಬಂದರೆ ಈ ಡಾಬಾಗೆ ಫ್ಯಾಮಿಲಿ ಸಮೇತ ಭೇಟಿ ಕೊಡಿ. ಸಖತ್ತಾಗಿರುತ್ತೆ.